ನಮಸ್ಕಾರ ಎಲ್ರಿಗೂ. ಇದು ನಾನು ದೀಪಿಕಾ ಕನಕಪುರ್. ಇವತ್ತು ನಾನು ಮತ್ತು ನಮ್ಮಮ್ಮ ಇಬ್ಬರು ಕಲಿತು ಶಾಪಿಂಗ್ ಹೋಗ್ತಿದ್ದೀವಿ. ಸೊ ಆಟೋನಲ್ಲಿ ಕೂತಿದ್ದೀವಿ, ಹೋಗಬೇಕು. ಶಾಪಿಂಗ್ ಪ್ಲೇಸ್ ಯಾವ್ದು ಬಂದು ಅಂತ ನಾನು ರೀಚ್ ಆದಮೇಲೆ ನಿಮಗೆ ಹೇಳ್ಕೊಡ್ತೀನಿ. ಸೊ ಇವಾಗ ಚಿಕ್ಕದಾಗಿ ನನ್ನದೊಂದು ಇಂಟ್ರೊಡಕ್ಷನ್. ನನ್ನ ಹೆಸರು ದೀಪಿಕಾ ಕನಕಪುರ್ ಅಂತ. ಸೊ ನಾನಿವಾಗ ಬ್ಯಾಂಗ್ಳೂರಲ್ಲಿರೋದು. ನಾನು ಓದ್ತಿರೋದು CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಅಮೃತ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸೈನ್ಸಲ್ಲಿ ಸೆಕೆಂಡ್ ಇಯರ್ ಓದ್ತಿದ್ದೀನಿ, 3rd ಸೆಮ್. ಸೊ ಇವತ್ತು ನಾವು ಬಂದಿರೋ ಮಾರ್ಕೆಟ್ ಯಾವುದು ಅಂತ ನಿಮಗೆ ಲೊಕೇಶನ್ ನೋಡಿ ಗೊತ್ತಾಗಿರ್ಬೋದು ಇವಾಗ ಆಲ್ರೆಡಿ. ಸೊ ಇದು ಮಲ್ಲೇಶ್ವರಮಲ್ಲಿ 8th ಕ್ರಾಸ್ಗೆ ನಾವಿವತ್ತು ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ನೀವು ನೋಡ್ತಿರ್ಬೋದು, ಎಲ್ಲ ಚೆನ್ನಾಗಿ ಡ್ರೆಸ್ಸಸ್ಸು ಮತ್ತು ನಿಮಗೆ ಏನೇನು ಬೇಕು ಎಲ್ಲನೂ ಸಿಗುತ್ತೆ ಮಲ್ಲೇಶ್ವರಮಲ್ಲಿ. ಸೊ ಬಾರ್ಗೇನ್ ಮಾಡೋರು ಇದ್ದರೆ ತೊಗೋಬೋದು. ಇಲ್ಲಿ ನೋಡ್ತಿರ್ಬೋದು ಮಡಿಕೆಗಳೆಲ್ಲ ಚೆನ್ನಾಗೈತೆ. ಮತ್ತು ಕಾಂಜಿಂದು ಐಟಮ್ಸಲ್ಲಿ ಚೆನ್ನಾಗಿ ಸಿಗುತ್ತೆ. ಡ್ರೆಸ್ಸಸ್ಸು, ಲೆಹೆಂಗಾ, ಮದುವೆ ಶಾಪಿಂಗ್ ಇರ್ಬೋದು, ಏನಿದ್ರೂ ಬರ್ಬೋದು. ಸೊ ಇವಾಗ ನಾವು 8th ಕ್ರಾಸಲ್ಲಿ ಎಂಟರ್ ಆದ್ವಿ ಒಳಗಡೆ. ಜ್ಯುವೆಲ್ರೀಸು, ನನ್ನ ಫೋನ್ ಕವರ್ ಹಾಳಾಗಿದೆ ಅಂತ ಹೊಸದು ತೊಗೊಳ್ಳೋಣ ಅಂತ ನೋಡ್ತಿದ್ವಿ ನಾನು ನಮ್ಮಮ್ಮ. ಸೊ ಇವಾಗ ನೋಡ್ತಾ ಇದ್ದೀನಿ. ಅಷ್ಟು ಹೆಲೋ ಕಿಟ್ಟಿ ಚೆನ್ನಾಗಿದೆ. ಸೊ ಇವಾಗ ಡೋರೆಮಾನ್, ನನ್ನ ಫೇವ್ರೆಟ್ ಕಾರ್ಟೂನು ಡೋರೆಮಾನು. ಸೊ ನೋಡ್ತಾ ಇದ್ದೀನಿ. ನಾನು ಕೊನೆಗೂ ಹೆಲೋ ಕಿಟ್ಟಿನ ತೊಗೊಂಡೆ, ನನ್ನ ಫೋನ್ ಪೌಚು. ಮಾರ್ಕೆಟಲ್ಲಿ ಎಲ್ಲ ಫ್ಲವರ್ಸ್ ಎಲ್ಲ ಬಂದಿತ್ತು ಇವತ್ತು. ರೋಸಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಿದೆ. ರೆಡ್ಡು, ಯೆಲ್ಲೋ, ವೈಟ್, ಪಿಂಕ್ ಚೆನ್ನಾಗಿದೆ. ಸೊ ನೆಕ್ಸ್ಟು ನೋಡ್ತಾ ಬಳೆಗಳು, ಬಣ್ಣದ ಬಳೆಗಳು ನೋಡಿ ಫ್ರೆಂಡ್ಸ್, ಎಲ್ಲ ಚೆನ್ನಾಗಿದೆ. ಆನೆ ನೋಡಿ ಅಲ್ಲಿ ಡಿಸೈನ್ಸು ತುಂಬ ಚೆನ್ನಾಗಿ ಸಿಗುತ್ತೆ ಮಲ್ಲೇಶ್ವರಮಲ್ಲಿ. ಸೊ ಚಪ್ಪಲು ಚಿಕ್ಕ ಹುಡುಗರ್ದಂತೂ ತುಂಬ ಕ್ಯೂಟ್ ಸ್ಯಾಂಡಲ್ಸು. ಸೊ ಚೆನ್ನಾಗಿರುತ್ತೆ. ನಮ್ಮಮ್ಮ ಕರೀತಿದ್ದಾರೆ. ಸೊ ನಮ್ಮಮ್ಮ ಕ್ರಾಕ್ಸ್ ತೋರಿಸ್ತಿದ್ದಾರೆ, ಬೇಡಮ್ಮ ಅಂತ ಹೇಳಿದೆ. ನೋಡಿ ಇದೆ ಮಲ್ಲೇಶ್ವರಮ್ಮು, ಇದು ನಮ್ಮಮ್ಮ. ಚೆನ್ನಾಗಿತ್ತು ಇವತ್ತು ವೆದರು. ನಾವು ಸಂಜೆ ಹೋಗಿದ್ದು, ಸೊ ಬಿಸಿಲೇನಿರಲಿಲ್ಲ, ಲೈಟಾಗಿ ಎಲ್ಲ ಬಿಸಿಲು ಹೋಗ್ತಿತ್ತು. ಸೊ ಮಂಕಿ, ಇಲ್ಲೂ ಫೋನ್ ಪೌಚಸ್ ಇತ್ತು. ನಮ್ಮಮ್ಮ ನೋಡಿ ಎಷ್ಟು ಇಯರಿಂಗ್ಸ್ ತೊಗೊಂಡ್ರು ಇನ್ನೂ ಸಮಾಧಾನ ಇಲ್ಲ, ನೋಡ್ತಾ ಇದ್ದಾರೆ. ಎಲ್ಲನೂ ಆಲ್ಮೋಸ್ಟ್ ಗೈಸ್ ನನ್ನ ಲೈಫಲ್ಲಿ ಆಲ್ಮೋಸ್ಟ್ ಎಲ್ಲನೂ ನಮ್ಮ ಅಮ್ಮನ ಚಾಯ್ಸೇ. ನಾನು ಬಂದುಬಿಟ್ಟು ಜ್ಯುವೆಲ್ರೀಸ್ ಹಾಕೋದು, ನಮ್ಮ ಅಮ್ಮನ ಟೇಸ್ಟ್ ಚೆನ್ನಾಗೈತೆ. ಫಸ್ಟ್ ಟೈಮ್ ನಾನು ತುಂಬ ಧೈರ್ಯ ಮಾಡಿ ಸ್ಟಾರ್ಟ್ ಮಾಡಿದ್ದೀನಿ, ಏನೋ ಒಂದು ಲೈಫಲ್ಲಿ ಮಾಡೋಣ ಅಂತ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮಿಸಿ. ಸಜೆಷನ್ ಇದ್ದರೆ ನಂಗೆ ಸಜೆಸ್ಟ್ ಮಾಡಿರಿ, ಈ ಥರ ವೀಡಿಯೋ ಮಾಡಿರಿ, ಈ ಥರ ಮಾಡಿರಿ ಅಂತ. ಸೊ ರಾಮ ಮಂದಿರದ್ದು ಎಷ್ಟು ಕ್ಯೂಟಾಗೈತೆ ನೋಡಿ. ಕೇಳಿದ್ವಿ, ಅವ್ರು ಕಮ್ಮಿ ಮಾಡಲಿಲ್ಲ. ಸೊ ಮಾವಿನ ಹಣ್ಣು ನೋಡಿಬಿಟ್ಟು ತಿನ್ನಬೇಕು ಅನ್ನಿಸ್ತು. ಕುಕ್ಕರ್ ತೊಗೊಳ್ಬೇಕು ಅಂತ ಇಲ್ಲಿ ಶಾಪಿಗೆ ಬಂದಿದ್ವಿ. ಸೊ ಕುಕ್ಕರ್ ನೋಡ್ತಾ ಇದ್ದೀವಿ. ನಮ್ಮಮ್ಮ ನೋಡ್ತಿದ್ರು, ನಾನು ವೀಡಿಯೋ ಮಾಡ್ಕೊಳ್ತಿದ್ದೆ. ಸೊ ಚೆನ್ನಾಗಿತ್ತು. ನಮಗೆ 10 ಲೀಟರ್ದು 5 ಲೀಟರ್ದು 2 ಕುಕ್ಕರ್ ಬೇಕಾಗಿತ್ತು. ಕಳ್ತಿದ್ದೀನಿ. ಸೊ ಇಲ್ಲೆಲ್ಲ ಐತೆ ಬಾಟಲ್ಸು, ಮಿಲ್ಟನ್ದು ಎಲ್ಲನೂ. ನಾವು ಮೊದಲು ಒಂದು ಸಲ ಮಿಕ್ಸಿನೂ ಈ ಅಂಗಡಿಯಲ್ಲೇ ತೊಗೊಂಡಿದ್ದು. ಸೊ ಇವಾಗ ಅಕ್ಕ ಓಪ್ನಿಂಗ್ ಮಾಡ್ತಿದ್ದಾರೆ. 10 ಲೀಟರ್ ತೊಗೊಳ್ತೀನಿ ಅಂದರೆ ನಮ್ಮಮ್ಮ 12 ಲೀಟರ್ ತೊಗೊಂಡ್ಬಿಟ್ರು. ಇದು 6 ಲೀಟರ್ ನೋಡ್ತಿದ್ದಾರೆ, ಬಟ್ ಇದು ಇಷ್ಟ ಆಗಲಿಲ್ಲ. ಕೊನೆಗೂ ನಮ್ಮಮ್ಮ 5 ಲೀಟರ್ದು ಮತ್ತು 12 ಲೀಟರ್ ತೊಗೊಂಡ್ಬಿಟ್ಟು ನೋಡಿ ಬೇಲ್ಪುರಿ ತಿಂದು, ಪಾನಿಪುರಿ ತಿಂದು. ಸೊ ಇವಾಗ ನಾವು ಮನೆಗೆ ಬಂದಿದ್ದೀವಿ, ಮನೆ ಕಡೆ ಬಂದಿದ್ದೀವಿ. ನಮ್ಮ ಮನೆ ಹತ್ರ ಪಾನಿಪುರಿ ಫುಲ್ ಫೇಮಸ್. ನನಗೂ ನಮ್ಮ ಅಮ್ಮಂಗೂ ಫೇವ್ರೆಟ್ ಅಂದರೆ ಇದ್ದೇ. ನಾವೆಲ್ಲೂ ತಿನ್ನೋಲ್ಲ ಪಾನಿಪುರಿ, ಜಾಸ್ತಿ ಇಲ್ಲೇ ತಿನ್ನೋದು. ಸೊ ಪಾನಿಪುರಿ ತಿಂದ್ಬಿಟ್ಟು ಅದ್ರ ಜೊತೆ ಒಂದು ಕಚೋರಿ ತಿಂದ್ಬಿಟ್ಟು ಹೀಗೆ ಸಪೋರ್ಟ್ ಮಾಡಿ. ಮುಂಬರೋ ವೀಡಿಯೋಗಳೆಲ್ಲ ನಾನು ಚೆನ್ನಾಗಿ ಮಾಡ್ತೀನಿ. ನಂಗೆ ಸಜೆಸ್ಟ್ ಮಾಡಿ ಯಾವ ವೀಡಿಯೋಸ್ ಬೇಕು, ಇಂಟ್ರೊಡಕ್ಷನ್ ವೀಡಿಯೋ ಬೇಕಾ, ನಾನು ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ. ಬಾಯ್. ಈ ಉತ್ತರ ಕರ್ನಾಟಕದ ಹುಡುಗಿನ ತುಂಬ ಇಷ್ಟಪಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ ಫ್ರೆಂಡ್ಸ್. ಬಾಯ್.